ಸೊ ಇಲ್ಲಿ ಆಗಿರುವಂಥದ್ದು ಯಾರು ಹಾಗಿದ್ದಾಗ ಇದನ್ನ ಮಾಡಿದಂಥವ್ರು ಯಾರು? ನಿಮಗೆ ಒಂದು ಕಡೆಗೆ ನಾಗಮಂಗಲದಲ್ಲಿ ಆದಂಥ ಸಂದರ್ಭದಲ್ಲಿ ಅನೇಕ ಟೀಕೆಗಳು ಬಂತು. ಮದ್ರಿಕೊಪ್ಪಲು ಗ್ರಾಮದಲ್ಲಿ ಗಲಭೆ ಪ್ರಕರಣ, ಬಿಜೆಪಿ ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್, ನಾಗಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆಗೆ ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಮೇಲೂ ಕೂಡ ಕೇಸ್ ಆಗಿರುವುದು. ಸುರೇಶ್ ಗೌಡಗೆ ನೋಟಿಸ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಗಲಭೆ ಹಿಂದೆ ಅಕ್ರಮ ಬಾಂಗ್ಲಾ ವಲಸಿಗರ ಕೈವಾಡ ಇರಬಹುದು ಅಂತ ಸುರೇಶ್ ಗೌಡರು ಅಂದಿದ್ರು. ಈ ಹೇಳಿಕೆ ಬೆನ್ನಲ್ಲೇ ನೋಟಿಸ್ ಅನ್ನ ಕೊಟ್ಟು ವಿವರಣೆಯನ್ನ ಕೇಳಲು ಈಗ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರೆ ತೇಪೆ ಹಚ್ಚಿದಂಗೆ ಆಗುತ್ತೆ, ಒಂಥರ ರಾಡಿ ಸಾರಿಸ್ದಂಗೆ ಆಗ್ಬಿಡುತ್ತೆ ಈ ಪ್ರಕರಣ. ಈ ಗಲಭೆಗೆ ಕಾರಣ ಯಾರು ಏನು ಅನ್ನೋದನ್ನು ಅವತ್ತು ಕುಮಾರಸ್ವಾಮಿಯವರು ಸರ್ಕಾರದ ಮೇಲೆ ಹೇಳಿದರು. ಸರ್ಕಾರದವರು ಕುಮಾರಸ್ವಾಮಿ ಮೇಲೆ ಹೇಳಿದರು, ಯಾಕೆ ನೀವೇ ಮಾಡಿಸಿರಬಾರ್ದು ಅಂಥೇಳಿ. ಹಾಗಿದ್ದಾಗ ಈಗ ದಾವಣಗೆರೆಯಲ್ಲಿ ಮಾಡಿಸಿದವರು ಯಾರು? ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಂಡ್ಯದಿಂದ. ರೋಹಿತ್, ಈಗ ನಾಗಮಂಗಲದ ವಿಚಾರದಲ್ಲಿ ಈಗ ಹೇಳಿಕೆಗಳನ್ನು ಕೊಟ್ಟಿರುವಂಥವರ ಮೇಲೆ ಕೇಸ್ಗಳು ದಾಖಲಾಗ್ತಾ ಇದೆ. ಆದರೆ ನಿಜವಾಗಿಯೂ ಕೂಡ ಈ ಕೃತ್ಯವನ್ನು ಎಸಗಿದಂಥವ್ರು ಯಾರು ಅನ್ನುವಂಥ ಪತ್ತೆ ಹಚ್ಚೋದ್ರಲ್ಲಿ ಇನ್ನೂ ಕೂಡ ಪೊಲೀಸರು ಯಶಸ್ವಿ ಆದಂಗೆ ಕಾಣಿಸ್ತಾ ಇಲ್ಲ. 11ನೇ ತಾರೀಕು ಆಗಿರೋದು, ಆಲ್ಮೋಸ್ಟ್ ಅಲ್ಲಿ ಇವತ್ತು 20ನೇ ತಾರೀಕಿಗೆ. ಒಂದು ಪ್ರಾಥಮಿಕವಾಗಿಯೂ ಕೂಡ ಇಂಥವರೇ ಮಾಡಿದ್ರು ಅನ್ನುವಂಥದ್ದು ಇನ್ನೂ ಕೂಡ ಸಿಗ್ತಾ ಇಲ್ವಾ ಏನು ಅಂತ? ಅರುಣ್, ಇಲ್ಲಿವರೆಗೂ ಕೂಡ ಈ ಒಂದು ಗಲಭೆಯಲ್ಲಿ ಪ್ರಮುಖ ಆರೋಪಿಗಳು ಯಾರು, ಆರಂಭದಲ್ಲಿ ಈ ಗಲಾಟೆಯನ್ನು ಯಾರು ಮಾಡಿದ್ರು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಇನ್ನೂ ಕೂಡ ಕಂಡುಹಿಡಿದಿಲ್ಲ. ಅವರನ್ನ ಪತ್ತೆ ಕೂಡ ಹಚ್ಚೋ ನಿಟ್ಟಿನಲ್ಲಿ ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಇನ್ನೊಂದು ಕಡೆ ಈ ಪ್ರಕರಣದ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಒಂದ್ ಕಡೆ JDS ಆಗ್ಬೋದು, ಬಿಜೆಪಿ ಆಗ್ಬೋದು, ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾಗಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ ಒಂದು ಹೇಳಿಕೆ ಕೊಟ್ಟಿದ್ರು. ಅಂದ್ರೆ ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಅವರು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿರ್ಬೋದು. ಈ ಹಿಂದೆ ನಾನು ಶಾಸಕರಾಗಿದ್ದ ಸಂದರ್ಭದಲ್ಲೂ ಕೂಡ ಆಗಿನ ಗೃಹ ಸಚಿವರಿಗೆ ಮತ್ತೆ ಪೊಲೀಸ್ ಇಲಾಖೆ ಕೂಡ ಗಮನ ತಂದಿದ್ದೆ, ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನಗಳು ಆಗಿರಲಿಲ್ಲ. ಈಗಲಾದ್ರೂ ಕೂಡ ಎಚ್ಚೆತ್ಕೊಂಡು ಅವ್ರ ಮೇಲೆ ಅವ್ರನ್ನ ಹುಡುಕಿ ಒಂದ್ ವೇಳೆ ಅಂತವ್ರು ಇದ್ರೆ ಅವರನ್ನ ಪತ್ತೆ ಹಚ್ಚಬೇಕು, ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನ ಆಡಿದ್ರು. ಈ ಮಾತುಗಳನ್ನ ಇಟ್ಕೊಂಡು ಪೊಲೀಸ್ ಇಲಾಖೆ ಒಂದಷ್ಟು ಕಾರ್ಯಪ್ರವೃತ್ತವಾಗಿತ್ತು ಆಗ್ಬೇಕಾಗಿತ್ತು. ಮತ್ತೆ ನಾಗಮಂಗಲ ಆದಂತ ಇವರು ಇದಾರ ನಿಟ್ಟಿನಲ್ಲಿ ಹುಡುಕಾಟವನ್ನ ಮಾಡಬೇಕಾಗಿತ್ತು. ಆದ್ರೆ ನಿನ್ನೆ ಚೆಲುವರಾಯಸ್ವಾಮಿ ಅವರು ಹೇಳುವಂತದ್ದು, ಸುರೇಶ್ ಗೌಡರಿಗೆ ಕೂಡ ಈ ಬಗ್ಗೆ ನೋಟಿಸ್ ಕೊಡ್ತೀವಿ, ಅವರೇ ಕೂಡ ಆನ್ಸರ್ ಮಾಡಲಿ ಪೊಲೀಸ್ ಇಲಾಖೆ ಮೂಲಕವಾಗಿ ಅಂತೇಳಿ ಹೇಳಿರುವಂತದ್ದು. ಇದಕ್ಕೆ ಸುರೇಶ್ ಗೌಡರು ಕೂಡ ಪ್ರತಿಯಾಗಿ ಚೆಲುವರಾಯಸ್ವಾಮಿ ನೋಟಿಸ್ ಕೊಡಕ್ಕೆ ಯಾರು, ಒಂದ್ ವೇಳೆ ಪೊಲೀಸ್ ಇಲಾಖೆ ಕೂಡ ನಾನು ನೋಟಿಸ್ ನನಗೆ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಮತ್ತೆ ಕೇಸ್ ಬೇಕಾದ್ರೂ ಆಗ್ಲಿ, ನಾನು ಕೇರ್ ಮಾಡಲ್ಲ, ನಾನು ಬಾಂಗ್ಲಾ ವಲಸಿಗರನ್ನ ನಾಗಮಂಗಲದಲ್ಲಿ ನೋಡಿರುವಂತದ್ದು ಸತ್ಯ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿರುವಂತದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.